ಇನ್ನು ಹಿರಿಯ ಸಚಿವರ ಸಭೆಯಲ್ಲಿ ಬಿಪಿಎಲ್ ಕಾರ್ಡ್ ಬಗ್ಗೆ ಭಾರಿ ದೊಡ್ಡ ಚರ್ಚೆ ಆಗಿದೆ. ರದ್ದತಿ ಬಗೆಗಿನ ಗೊಂದಲವನ್ನ ಇತ್ಯರ್ಥ ಪಡಿಸಬೇಕು ಅಂತ ಹೇಳಿ ಸಿಎಂ ತಾಕೀತನ್ನ ಮಾಡಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯಲ್ಲಿ ತಾಕೀತನ್ನ ಮಾಡಿರೋದು. ಇವತ್ತು ಸಂಜೆ ನಡೆದಂತಹ ಸಭೆಯಲ್ಲಿ ಮುನಿಯಪ್ಪ ಅವರಿಗೆ ಒಂದು ಸ್ಪಷ್ಟ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಯಾವೆಲ್ಲ ಡೌಟ್ಸ್ ಹಾಗೂ ಯಾವೆಲ್ಲ ಒಂದು ಗೊಂದಲ ಸೃಷ್ಟಿಯಾಗಿದೆ ಅದನ್ನ ನೀವೇ ಬಗೆಹರಿಸಬೇಕು ಅಂತ ಹೇಳಿ ತಾಕೀತನ್ನ ಸಿಎಂ ಸಿದ್ದರಾಮಯ್ಯ ಮಾಡಿರೋದು. ಅದರ ಜೊತೆಗೆ ಚಳಿಗಾಲದ ಅಧಿವೇಶನದ ಮಸೂದೆಗಳ ಕುರಿತು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಕೋವಿಡ್ ಹಗರಣದ ಬಗ್ಗೆ ಹಿರಿಯ ಸಚಿವರ ಸಭೆಯಲ್ಲೂ ಕೂಡ ಈ ಒಂದು ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಸೊ ಈಗ ಯಾವೆಲ್ಲ ಗೊಂದಲ ಉಂಟಾಗಿದೆ ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ, ಟ್ಯಾಕ್ಸ್ ಕಟ್ಟೋರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ, ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗುತ್ತೆ, ಈ ರೀತಿಯಾದಂತಹ ಒಂದು ಗೊಂದಲ ಈಗ ಸದ್ಯಕ್ಕೆ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಅದರ ಜೊತೆಗೆ ವಿಪಕ್ಷಗಳು ಕೂಡ ಈ ಒಂದು ವಿಷಯಕ್ಕೆ ಕುರಿತಂತೆ ಸರ್ಕಾರವನ್ನ ಅವರು ಟೀಕೆ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಕನ್ಫ್ಯೂಷನ್ ಮಧ್ಯೆ ವಿಪಕ್ಷಗಳಿಗೆ ಇದರ ಲಾಭ ಆಗಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹಿರಿಯ ಸಚಿವರ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಒಂದು ತಾಕೀತನ್ನ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಗೊಂದಲ ಏರ್ಪಟ್ಟಿದೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನ ನೀವೇ ಮಾಡಬೇಕು, ಒಂದು ಸ್ಪಷ್ಟ ಈ ಗೊಂದಲವನ್ನ ಇತ್ಯರ್ಥ ಪಡಿಸಬೇಕು ಅಂತ ಹೇಳಿ ಒಂದು ಸ್ಪಷ್ಟ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಆಹಾರ ಸಚಿವರಿಗೆ ಈ ಒಂದು ಸಭೆಯಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಮಸೂದೆಗಳನ್ನ ಮಂಡನೆ ಮಾಡಬೇಕು ಅದರ ಕುರಿತಾಗಿ ಕೂಡ ಈ ಒಂದು ಹಿರಿಯ ಸಚಿವರ ಸಭೆಯಲ್ಲಿ ಚರ್ಚೆ ಆಗಿದೆ. ಅದರ ಜೊತೆಗೆ ಕೋವಿಡ್ ಹಗರಣ ಈಗಾಗಲೇ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧ, ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಬಾಣ ಬಿಡಬೇಕು ಅಂತ ರೆಡಿ ಮಾಡ್ಕೊಂಡಿದೆ, ಆ ಕೋವಿಡ್ ಹಗರಣದ ಬಗ್ಗೆ ಕೂಡ ಹಿರಿಯ ಸಚಿವರ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.